ಗಿರಿಯಾಲದ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಅಧ್ಯಕ್ಷರಾಗಿ ಕಳೆದ 4 ವರ್ಷಗಳಿಂದ ಶ್ರೀಮತಿ ರೂಪಾ ಮಂಜುನಾಥ್ ಹರ್ನೇಣ್ಣವರು ಅಧ್ಯಕ್ಷರಾಗಿದ್ದಾರೆ. ಸಂಘದಲ್ಲಿ 13 ಜನ ನಿರ್ದೇಶಕರು ಕೂಡ ಒಂದು ಉತ್ತಮವಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಈಗ ನಮ್ಮ ಜೊತೆ ಅಧ್ಯಕ್ಷರಿದ್ದಾರೆ. ಅವರು ಹಾಲು ಉತ್ಪಾದಕರ ಸಹಕಾರ ಸಂಘದ ಬಗ್ಗೆ ಕೆಲವೊಂದಿಷ್ಟು ಪ್ರಗತಿಯ ನೋಟವನ್ನು ನಮಗೆ ನೀಡಲಿ. ಹಾಲು ಉತ್ಪಾದಕ ಸಂಘದ ಕಳೆದ 4 ವರ್ಷದಿಂದ ಮುಂದುವರೆಯೋದ್ರಿಂದ ಅಧ್ಯಕ್ಷರಾಗಿ ಕೆಲಸ ಆಗಿ ಮಾಡುತ್ತಿದ್ದಾರೆ. ರೂಪಾ ಹರ್ನೇಣ್ಣವರು ಭಾಳ ಉತ್ತಮವಾಗಿ ನಡೆಸಲಾಗುತ್ತದೆ. ಇನ್ನು KMFಯಿಂದ ಭಾಳ ಉತ್ತಮವಾಗಿ ಹೆಚ್ಚಿಗೆ ಕೆಲಸವನ್ನು ಸೌಲಭ್ಯಗಳನ್ನು ದೊರಕಿಕೊಳ್ಳುತ್ತೇವೆ. ಹಾಲು ಹಾಕುವವರಿಗೆ ಹೆಚ್ಚಿಗೆ ಹಾಲು ಉತ್ಪಾದನೆಯನ್ನು ಇನ್ನೂ ಹೆಚ್ಚು ದೊರಕುತ್ತದೆ. ಆದರೂ ನಮ್ಮಲ್ಲಿ ಒಳ್ಳೆಯ ಗುಣಮಟ್ಟದ ಹಾಲು ಬರ್ತಾ ಇದೆ. ನಮ್ಮಲ್ಲಿ ಒಳ್ಳೆಯ ಗುಣಮಟ್ಟ ಹಾಲು ಬರುತ್ತದೆ. ನಾವೆಲ್ಲರೂ ಹೆಚ್ಚಿಗೆ ಜಾಸ್ತಿಯನ್ನು ಬಳಸುತ್ತೇವೆ. ಇನ್ನೂ ಹೆಚ್ಚಿಗೆ ಹಾಲು ನಮ್ಮ ಊರಿಂದ ದೊರಕಿಸ್ತೇವೆ. ನನ್ನ ಹೆಸರು ವಿಠಲ್ ಸುಡ್ಕೇನವ್ರು ಅಂತೇಳಿ. ನಾನು ಗಿರಿಯಾಲ ಹಾಲು ಉತ್ಪಾದಕ ಸಹಕಾರ ಸಂಘದ ಕಾರ್ಯದರ್ಶಿಯಾಗಿ ಕೆಲಸ ಮಾಡತ್ತೀನಿ. ಸುಮಾರು 4 ವರ್ಷ ಆಯ್ತು ನಮ್ಮದು ಸಂಘ ಪ್ರಾರಂಭ ಆಗಿ. ನಮ್ಮ ಸಂಘದ ಅಧ್ಯಕ್ಷರಾದಂಥ ರೂಪಾ ಹರ್ನೇಣ್ಣವರು ಅವರ ಮುಂದಾಳತ್ವದಲ್ಲಿ ನಮ್ಮ ಸಂಘ ಉತ್ತಮವಾಗಿ ನಡೆಯಕತ್ತೈತಿ. ಪ್ರತಿದಿನ ಒಂದು 600ರಿಂದ 600 ಲೀಟ್ರ್ ನಮ್ಮ ಗಿರಿಯಾಲಿಂದ KMFಗೆ ಪ್ರತಿದಿನ ಹಾಲನ್ನು ನಾವು ಕಳಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಪಶು ಆಹಾರವನ್ನು KMFನಿಂದ ಕಳಿಸಿದಂಥ ಪಶು ಆಹಾರವನ್ನು ರೈತರಿಗೆ ನಾವು ಸರಬರಾಜು ಮಾಡ್ತೀವಿ. ಮತ್ತು ಅವರಿಗೆ ಮಿನರಲ್ ಮಿಕ್ಸರ್ ಆಗಿರ್ಬೋದು, ಒಂದು ಸಮೃದ್ಧಿ ಆಗಿರ್ಬೋದು, ಅವನ್ನೆಲ್ಲನೂ ನಾವು ಕ್ಯಾಲ್ಸಿಯಮ್ ಪೌಡರನ್ನು ನಾವು ಕೊಡ್ತಾ ಇದ್ದೇವೆ. ಅದು ಮಷಿನ್ ಇದು ಮಾಡಿದ್ರೆ ಮೇಲೆ KMFನಿಂದ ಅನುದಾನದಲ್ಲಿ ನಮ್ಗೆ AMCU ಅಂತೇಳಿ ಕಂಪ್ಯೂಟರ್ ಆಗಿರ್ಬೋದು ಮತ್ತು ಪ್ಯಾಕ್ ಮಿಷಿನ್ ಆಗಿರ್ಬೋದು ಒಂದು ಯೋಜನೆಯಲ್ಲಿ ನಮ್ಗೆ ಸಂಘಕ್ಕೆ KMF ನಿರ್ದೇಶಕರು ನಮ್ಗೆ ಸೌಲಭ್ಯ ಮಾಡಿಕೊಟ್ರೆ. ಮತ್ತು ಪ್ರತಿ ತಿಂಗಳು ರೈತರಿಗೆ ಅವರು ಪ್ರತಿ ಲೀಟರ್ಗೆ 5 ರೂಪಾಯಿಯನ್ನು ಪ್ರೋತ್ಸಾಹಧನವನ್ನು ಅವರ ಖಾತೆಗೆ ಜಮಾ ಮಾಡ್ತೇವೆ. ಮತ್ತು ತಿಂಗಳ ಪೇಮೆಂಟನ್ನು ಅವರ ಖಾತೆಗೆ ನಾವು ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತೇವೆ. ಮತ್ತು ಅದೇ ರೀತಿಯಾಗಿ ಮತ್ತು ಮೇವು ಕಟಾವು ಮಿಷನ್ ಆಗಿರ್ಬೋದು, ಹಾಲು ಕರಿ ಮಿಷನ್ ಆಗಿರ್ಬೋದು, ಅವನ್ನ ರೈತರಿಗೆ ನಾವು KMFಲಿಂದ ಒದಗಿಸ್ಕೊಟ್ಟೇವೆ. ಇಷ್ಟು ಹೇಳಿ ನಾನು 2 ಮಾತನ್ನು ಮುಗಿಸ್ತೇನೆ.